ಕೆಲವು ಪದಗಳಿಗೆ ಅರ್ಥಗಳು ಬಹಳ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಈಗ ಮಿಷಿನ್ ಅಂದ್ರೆ ಏನು? ಬೋರ್ವೆಲ್ ಹಾಕ್ಬೇಕಾದ್ರೆ ಅಲ್ಲೊಂದು ಮಿಷಿನ್ ಯೂಸ್ ಮಾಡ್ತಾರೆ. ಆಮೇಲೆ ಟೈಲರಿಂಗ್ ಮಿಷಿನ್, ಅದು ಒಂದು ಮಿಷಿನ್. ಆ ಮಿಷಿನ್ಗೆ ಅರ್ಥನೇ ಚೇಂಜ್ ಮಾಡ್ಬಿಟ್ಟವ್ರಪ್ಪ. ಜಾತ್ರೆ ಊರಲ್ಲಿ ಸುಮಾರು ಜನ ಸೇರ್ಕೊಂಡು ಹಬ್ಬಗಳು ಮಾಡ್ತೀವಿ. ಹೌದು, ಅದನ್ನ ಜಾತ್ರೆ ಅಂತೀವಿ. ಅದನ್ನ ಇವಾಗ ಏನಪ್ಪ ಇದು ಒಳ್ಳೆ ಜಾತ್ರೆ. ಮತ್ತೆ ತಮ್ಮ ಅಂದ್ರೆ ಏನಪ್ಪ? ಸಹೋದರ, ಬ್ರದರ್, ಇವಾಗ ಬ್ರೋ ಅಂತ ಕರೀತಾರೆ. ಅದು ತಮ್ಮ ಅಂತಂದ್ರೆ ಇವಾಗ ಅದಕ್ಕೂ ಅರ್ಥ ಚೇಂಜ್ ಮಾಡ್ಬಿಟ್ಟಿದೆ. ಬೇಸ್ ಡ್ರಮ್ PT ಸಬ್ಜೆಕ್ಟ್ ಅಲ್ಲಿ ಮಾರ್ಚ್ ಪಾಸ್ ಮಾಡ್ಬೇಕಂದ್ರೆ ಒಂದು ಡ್ರಮ್ ಬರುತ್ತೆ, ಬೇಸ್ ಡ್ರಮ್. ಅದನ್ನ ಬೇಸ್ ಡ್ರಮ್ ಅಂತ ಯೂಸ್ ಮಾಡ್ತೀವಿ. ಅದರಿಂದ ಒಂದು ಶಬ್ದ ಬರುತ್ತೆ. ಹೌದು, ಅದನ್ನು ಅರ್ಥ ಚೇಂಜ್ ಮಾಡ್ಬೇಕು ಸಾಕು. ಗುರು ಅಂದ್ರೆ ಗುರು ಬ್ರಹ್ಮ ಅಂತ ನಾವು ಕೈ ಮುಕ್ಕೋತಿದ್ವಿ. ಹೌದು, ಇವಾಗ ಏ ಗುರು ಬಾರೋ ಇಲ್ಲಿ. ಹೆಡ್ಲೈಟ್ ಅಂತಾರೆ. ಹೆಡ್ಲೈಟ್ ಅಂದ್ರೆ ಏನು? ಈ ಕಾರ್ಗೆ, ಗಾಡಿಗೆ ಮುಂದ್ಗಡೆ ಬೆಳಕ್ ಬರ್ಬೇಕು ಹೆಡ್ಲೈಟ್ ಅಂತ ಹಾಕ್ಸ್ಕೊಂಡು ಹೋಗ್ತೀವಿ. ಅದಕ್ಕೂ ಇವಾಗ ಅರ್ಥ ಫುಲ್ ಚೇಂಜ್ ಆಗೋದು. ಹೌದು, ಲೋಬಿ ಮೈಬೀಮ್ ಅಂತ ಇರುತ್ತೆ. ಮೆಣಸಿನಕಾಯಿ ಏನಪ್ಪಾ? ಅದ್ರಲ್ಲಿ ಕೆಂಪು ಮೆಣಸಿನಕಾಯಿ ಇದೆ, ಹಸಿರು ಮೆಣಸಿನಕಾಯಿ ಅಂತ ಇದೆ, ಚೋಟು ಮೆಣಸಿನಕಾಯಿ ಅಂತ ಬೇರೆ ಇದೆ. ಖಾರ ಇರುವಂತದ್ದು ಮೆಣಸಿನಕಾಯಿ. ಅದಕ್ಕೂ ಅರ್ಥ ಚೇಂಜ್ ಮಾಡ್ಬಿಟ್ಟವ್ರ. ಲೈನ್ ಹಾಕು. ನಾವು ರಿಜಿಸ್ಟರ್ ಬುಕ್ ಅಲ್ಲಿ ಲೈನ್ ಹಾಕ್ತಿವಿ. ಸ್ಕೂಲಲ್ಲೂ ಅಷ್ಟೇ ಲೈನ್ ಹಾಕ್ತಿವಿ. ಹೌದು, ನಾವು ಪ್ರತಿ ವರ್ಷನೂ ಲೈನ್ ಹಾಕೊಂಡೇ ಬರ್ತಾ ಇದೀವಿ. ಕಬಡ್ಡಿ ಪೋಟೋಲ್ಲೂ ಲೈನ್ ಹಾಕ್ತಿವಿ, ಖೋಖೋ ಪೋಟೋಲ್ಲೂ ಲೈನ್ ಹಾಕ್ತಿವಿ. ಅದು ಇವಾಗಂತೂ ಏನ್ ಹಾಕೋದಂದ್ರೆ ಇವಾಗ ಫುಲ್ ಬೇರೆನೆ ಆಗೋದು. ಏಟು ಅಂದ್ರೆ ಪೊಲೀಸ್ ಅವ್ರು ಹೊಡಿಯೋದು ಲಾಠಿ. ಓಕೆನಾ? ಮಾಸ್ಟರ್ ಹೊಡಿತಾ ಇದ್ರು ನಮ್ಗೆ ಏಟು, ಇದನ್ನ ಏಟು. ಇವಾಗ ಅದಕ್ಕೂ ಬೇರೆ ಅರ್ಥ ಮಾಡ್ಬಿಟ್ಟಿದ್ದಾರೆ. ಹೌದು. ಇಷ್ಟೇ ಅಲ್ಲ bro, ತುಂಬಾ ಪದಗಳಿಗೆ ಅರ್ಥ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅರ್ಥಪೂರ್ಣವಾಗಿರುವಂತಹ ಪದಗಳಿಗೆ ಅರ್ಥಪೂರ್ಣವಾಗಿ ಹೇಳಬೇಕು, ತಪ್ಪರ್ಥಗಳು ಕೊಡಬಾರದು. ಯಾಕಂದ್ರೆ ಇದೇ ತರ ಹೋದ್ರೆ ನಾಳೆ ಇನ್ನೂ ಬೇಜಾನ್ ಅರ್ಥ ಊಟ ಹಾಕೊಳ್ಳೋ. ಹೌದೌದು, ಒಳ್ಳೆ ಪದಗಳಿಗೆ ಅರ್ಥಗಳೇ ಹೊರಟೋಗ್ತವೆ. ಹೌದು. ಆ ಪದಗಳ ಒರಿಜಿನಲ್ ಅರ್ಥ ಏನಿದೆ ಅದು ಹಾಗೆ ಉಳಿಬೇಕು. ಮತ್ತೆ ಜನ ಇವಕ್ಕೆಲ್ಲ ಬೇರೆ ಅರ್ಥ ಹುಟ್ಟಾಕೊಳ್ಳೋದ್ರಿಂದ ಇದನ್ನ ಯೂಸ್ ಮಾಡ್ಕೊಳಕ್ಕೆ ಭಯ ಬೀಳ್ತಿದಾರೆ ಆಚೆ ಇವಾಗ. ಹೌದು, ಪಬ್ಲಿಕ್ ಅಲ್ಲಿ ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಡಬಲ್ ಮೀನಿಂಗ್ ಅಂತಿದ್ದಾರೆ ಇವನ್ನೆಲ್ಲ. ಹೌದು, ನಿಜಾನೇ. ಇವನ್ನೆಲ್ಲ ಸ್ವಲ್ಪ ನಿಲ್ಲಿಸ್ಬೇಕು. ಅದೇ ನಮ್ಮ ಉದ್ದೇಶ. ಏನಪ್ಪಾ ಅಂದ್ರೆ ಅದ್ರ ಅರ್ಥ ಏನಿರುತ್ತೋ ಪದಗಳ ಅರ್ಥನ ಅದನ್ನೇ ಬಳಸ್ಬೇಕು. ತಪ್ಪು ಅರ್ಥಗಳು ಕೊಡಬಾರ್ದು. ಇನ್ನು ಮುಂದೆ ಜಾಸ್ತಿ ಪದಗಳು ಬರಬಾರದು.